ಸಿಎಂ ಸಿದ್ದರಾಮಯ್ಯ ಮತ್ತು ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ದೆಹಲಿ ಪ್ರವಾಸಕ್ಕೆ ಹೋದ್ರು, ವಾಪಸ್ ಬಂದಿದ್ದಾರೆ. ಹೋಗಿದ್ದು 4 MLC ಸೀಟ್ ವಿಚಾರಕ್ಕೆ ಮಾತಾಡಲಿಕ್ಕೆ. ಹೈಕಮಾಂಡ್ ನಾಯಕರ ಜೊತೆ ಮಹತ್ವದ ಚರ್ಚೆ ಮಾಡಿದ್ದಾರೆ, ಮಾಡ್ತಾನೆ ಇರ್ತಾರೆ. ಆದರೂ ಸಿದ್ದರಾಮಯ್ಯ DKC ಮಾತಿನಿಂದ ಏನೂ ಲಾಭ ಸಿಕ್ಕಿಲ್ಲ. ಇವರು ಹೋದ ಪುಟ್ಟ ಬಂದ ಪುಟ್ಟ, ಹೈಕಮಾಂಡ್ ಹಂಗೆ ವಾಪಸ್ ಕಳಿಸಿದೆ. ಬನ್ನಿ. ದೆಹಲಿಯಿಂದ ಬರಿಗೈಲಿ ಬಂದ ಸಿದ್ದರಾಮಯ್ಯ, ಕಾಂಗ್ರೆಸ್ನಲ್ಲಿ MLC ಆಗಲು ಪೈಪೋಟಿ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವು ಚರ್ಚೆಗೆ ಬಂದಿಲ್ಲ. ಸಂಪುಟ ವಿಸ್ತರಣೆಯು ಸದ್ಯಕ್ಕೆ ಬೇಡ ಎನ್ನುವ ಸೂಚನೆ. ಈ ರೀತಿ 2-3 ದಿನ ಸಿಎಂ ಮತ್ತು ಡಿಸಿಎಂ ಆದಿಯಾಗಿ ಪ್ರಮುಖ ನಾಯಕರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದರೂ ಬರೀ ಕೈಯಲ್ಲಿ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ದೆಹಲಿ ಭೇಟಿ ವೇಳೆ MLC ಚುನಾವಣೆ ಬಗ್ಗೆ ಅಂತೂ ಚರ್ಚೆಯಾಗಿದೆ. ಪಿ ಯೋಗೇಶ್ವರ್, ಪ್ರಕಾಶ್ ರಾಠೋಡ್, KM ತಿಪ್ಪೇಸ್ವಾಮಿ ಹಾಗೂ UB ವೆಂಕಟೇಶ್ ಅವಧಿ ಮುಕ್ತಾಯವಾಗಿದ್ದಕ್ಕೆ ಪೈಪೋಟಿ ಶುರುವಾಗಿದೆ. ಒಕ್ಕಲಿಗ ಕೋಟಾದಲ್ಲಿ BL ಶಂಕರ್ ಫ್ರಂಟ್ ರನ್ನರ್ ಆಗಿದ್ದು, ಅವರನ್ನೇ ಪರಿಷತ್ ಸಭಾಪತಿ ಮಾಡಲು ಸಿದ್ದರಾಮಯ್ಯ ಒಲವು ಹೊಂದಿದ್ದಾರೆ. ಮಂಡ್ಯ ಲೋಕಸಭೆ ಚುನಾವಣೆ ಸೋತಿದ್ದ ಸ್ಟಾರ್ ಚಂದ್ರು, DKC ಆಪ್ತ ರಘುನಂದನ್ ರಾಮಣ್ಣ ಜೊತೆಗೆ ವಿನಯ್ ಕಾರ್ತಿಕ್, ಆರತಿ ಕೃಷ್ಣ ರೇಸ್ನಲ್ಲಿದ್ದಾರೆ. ಇನ್ನು ಹಿಂದುಳಿದ ವರ್ಗ ಕೋಟಾದಲ್ಲಿ CS ದ್ವಾರಕಾನಾಥ್, ಮಾಜಿ ಸಚಿವ ರೇವಣ್ಣ, ಕೆಪಿಸಿಸಿ ವಕ್ತಾರ ರಮೇಶ್ ಬಾಬು, ಮಾಜಿ ಸಂಸದ VS ಉಗ್ರಪ್ಪ, ಪತ್ರಕರ್ತ ದಿನೇಶ್ ಅಮೀನ್ ಮಟ್ಟು ರೇಸ್ನಲ್ಲಿದ್ದಾರೆ. ಯಾವ ಸಮಯದಲ್ಲಿ ಏನು ನಿರ್ಧಾರ ತೆಗೆದುಕೊಳ್ಬೇಕು ಅನ್ನೋದು ಗೊತ್ತಿದೆ. ಹಿಂದೆ ನಡೆದ ಮಾತುಕತೆಯಂತೆ ಮುಂದುವರಿಯಿರಿ ಎನ್ನೋ ಸ್ಪಷ್ಟ ಸಂದೇಶ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ನೀಡಿದೆಯಂತೆ. ಬ್ಯೂರೋ ರಿಪೋರ್ಟ್. ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ದೆಹಲಿ ಪ್ರವಾಸಕ್ಕೆ ಹೋದ್ರು, ವಾಪಸ್ ಬಂದಿದ್ದಾರೆ. ಹೋಗಿದ್ದು 4 MLC ಸೀಟ್ ವಿಚಾರಕ್ಕೆ ಮಾತಾಡಲಿಕ್ಕೆ. ಹೈಕಮಾಂಡ್ ನಾಯಕರ ಜೊತೆ ಮಹತ್ವದ ಚರ್ಚೆ ಮಾಡಿದ್ದಾರೆ, ಮಾಡ್ತಾನೆ ಇರ್ತಾರೆ. ಆದರೂ ಸಿದ್ದರಾಮಯ್ಯ DKC ಮಾತಿನಿಂದ ಏನೂ ಲಾಭ ಸಿಕ್ಕಿಲ್ಲ. ಇವರು ಹೋದ ಪುಟ್ಟ ಬಂದ ಪುಟ್ಟ, ಹೈಕಮಾಂಡ್ ಹಂಗೆ ವಾಪಸ್ ಕಳಿಸಿದೆ. ಬನ್ನಿ. ದೆಹಲಿಯಿಂದ ಬರಿಗೈಲಿ ಬಂದ ಸಿದ್ದರಾಮಯ್ಯ, ಕಾಂಗ್ರೆಸ್ನಲ್ಲಿ MLC ಆಗಲು ಪೈಪೋಟಿ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವು ಚರ್ಚೆಗೆ ಬಂದಿಲ್ಲ. ಸಂಪುಟ ವಿಸ್ತರಣೆಯು ಸದ್ಯಕ್ಕೆ ಬೇಡ ಎನ್ನುವ ಸೂಚನೆ. ಈ ರೀತಿ 2-3 ದಿನ ಸಿಎಂ ಮತ್ತು ಡಿಸಿಎಂ ಆದಿಯಾಗಿ ಪ್ರಮುಖ ನಾಯಕರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದರೂ ಬರೀ ಕೈಯಲ್ಲಿ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ದೆಹಲಿ ಭೇಟಿ ವೇಳೆ MLC ಚುನಾವಣೆ ಬಗ್ಗೆ ಅಂತೂ ಚರ್ಚೆಯಾಗಿದೆ. ಪಿ ಯೋಗೇಶ್ವರ್, ಪ್ರಕಾಶ್ ರಾಠೋಡ್, KM ತಿಪ್ಪೇಸ್ವಾಮಿ ಹಾಗೂ UB ವೆಂಕಟೇಶ್ ಅವಧಿ ಮುಕ್ತಾಯವಾಗಿದ್ದಕ್ಕೆ ಪೈಪೋಟಿ ಶುರುವಾಗಿದೆ. ಒಕ್ಕಲಿಗ ಕೋಟಾದಲ್ಲಿ BL ಶಂಕರ್ ಫ್ರಂಟ್ ರನ್ನರ್ ಆಗಿದ್ದು, ಅವರನ್ನೇ ಪರಿಷತ್ ಸಭಾಪತಿ ಮಾಡಲು ಸಿದ್ದರಾಮಯ್ಯ ಒಲವು ಹೊಂದಿದ್ದಾರೆ. ಮಂಡ್ಯ ಲೋಕಸಭೆ ಚುನಾವಣೆ ಸೋತಿದ್ದ ಸ್ಟಾರ್ ಚಂದ್ರು, DKC ಆಪ್ತ ರಘುನಂದನ್ ರಾಮಣ್ಣ ಜೊತೆಗೆ ವಿನಯ್ ಕಾರ್ತಿಕ್, ಆರತಿ ಕೃಷ್ಣ ರೇಸ್ನಲ್ಲಿದ್ದಾರೆ. ಇನ್ನು ಹಿಂದುಳಿದ ವರ್ಗ ಕೋಟಾದಲ್ಲಿ CS ದ್ವಾರಕಾನಾಥ್, ಮಾಜಿ ಸಚಿವ ರೇವಣ್ಣ, ಕೆಪಿಸಿಸಿ ವಕ್ತಾರ ರಮೇಶ್ ಬಾಬು, ಮಾಜಿ ಸಂಸದ VS ಉಗ್ರಪ್ಪ, ಪತ್ರಕರ್ತ ದಿನೇಶ್ ಅಮೀನ್ ಮಟ್ಟು ರೇಸ್ನಲ್ಲಿದ್ದಾರೆ. ಯಾವ ಸಮಯದಲ್ಲಿ ಏನು ನಿರ್ಧಾರ ತೆಗೆದುಕೊಳ್ಬೇಕು ಅನ್ನೋದು ಗೊತ್ತಿದೆ. ಹಿಂದೆ ನಡೆದ ಮಾತುಕತೆಯಂತೆ ಮುಂದುವರಿಯಿರಿ ಎನ್ನೋ ಸ್ಪಷ್ಟ ಸಂದೇಶ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್. ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ದೆಹಲಿ ಪ್ರವಾಸಕ್ಕೆ ಹೋದ್ರು, ವಾಪಸ್ ಬಂದಿದ್ದಾರೆ. ಹೋಗಿದ್ದು 4 MLC ಸೀಟ್ ವಿಚಾರಕ್ಕೆ ಮಾತಾಡಲಿಕ್ಕೆ. ಹೈಕಮಾಂಡ್ ನಾಯಕರ ಜೊತೆ ಮಹತ್ವದ ಚರ್ಚೆ ಮಾಡಿದ್ದಾರೆ, ಮಾಡ್ತಾನೆ ಇರ್ತಾರೆ. ಆದರೂ ಸಿದ್ದರಾಮಯ್ಯ DKC ಮಾತಿನಿಂದ ಏನೂ ಲಾಭ ಸಿಕ್ಕಿಲ್ಲ. ಇವರು ಹೋದ ಪುಟ್ಟ ಬಂದ ಪುಟ್ಟ, ಹೈಕಮಾಂಡ್ ಹಂಗೆ ವಾಪಸ್ ಕಳಿಸಿದೆ. ಬನ್ನಿ. ದೆಹಲಿಯಿಂದ ಬರಿಗೈಲಿ ಬಂದ ಸಿದ್ದರಾಮಯ್ಯ, ಕಾಂಗ್ರೆಸ್ನಲ್ಲಿ MLC ಆಗಲು ಪೈಪೋಟಿ.
ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವು ಚರ್ಚೆಗೆ ಬಂದಿಲ್ಲ. ಸಂಪುಟ ವಿಸ್ತರಣೆಯು ಸದ್ಯಕ್ಕೆ ಬೇಡ ಎನ್ನುವ ಸೂಚನೆ. ಈ ರೀತಿ 2-3 ದಿನ ಸಿಎಂ ಮತ್ತು ಡಿಸಿಎಂ ಆದಿಯಾಗಿ ಪ್ರಮುಖ ನಾಯಕರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದರೂ ಬರೀ ಕೈಯಲ್ಲಿ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ದೆಹಲಿ ಭೇಟಿ ವೇಳೆ ಎಂಎಲ್ಸಿ ಚುನಾವಣೆ ಬಗ್ಗೆ ಅಂತೂ ಚರ್ಚೆಯಾಗಿದೆ. ಪಿ ಯೋಗೇಶ್ವರ್, ಪ್ರಕಾಶ್ ರಾಠೋಡ್, ಕೆಎಂ ತಿಪ್ಪೇಸ್ವಾಮಿ ಹಾಗೂ ಯುಬಿ ವೆಂಕಟೇಶ್ ಅವಧಿ ಮುಕ್ತಾಯವಾಗಿದ್ದಕ್ಕೆ ಪೈಪೋಟಿ ಶುರುವಾಗಿದೆ. ಒಕ್ಕಲಿಗ ಕೋಟಾದಲ್ಲಿ ಬಿಎಲ್ ಶಂಕರ್ ಫ್ರಂಟ್ ರನ್ನರ್ ಆಗಿದ್ದು ಅವರನ್ನೇ ಪರಿಷತ್ ಸಭಾಪತಿ ಮಾಡಲು ಸಿದ್ದರಾಮಯ್ಯ ಒಲವು ಹೊಂದಿದ್ದಾರೆ. ಮಂಡ್ಯ ಲೋಕಸಭೆ ಚುನಾವಣೆ ಸೋತಿದ್ದ ಸ್ಟಾರ್ ಚಂದ್ರು, ಡಿಕೆಶಿ ಆಪ್ತ ರಘುನಂದನ್ ರಾಮಣ್ಣ ಜೊತೆಗೆ ವಿನಯ್ ಕಾರ್ತಿಕ್, ಆರತಿ ಕೃಷ್ಣ ರೇಸ್ನಲ್ಲಿದ್ದಾರೆ. ಇನ್ನು ಹಿಂದುಳಿದ ವರ್ಗ ಕೋಟಾದಲ್ಲಿ ಸಿಎಸ್ ದ್ವಾರಕಾನಾಥ್, ಮಾಜಿ ಸಚಿವ ರೇವಣ್ಣ, ಕೆಪಿಸಿಸಿ ವಕ್ತಾರ ರಮೇಶ್ ಬಾಬು, ಮಾಜಿ ಸಂಸದ ವಿಎಸ್ ಉಗ್ರಪ್ಪ, ಪತ್ರಕರ್ತ ದಿನೇಶ್ ಅಮೀನ್ ಮಟ್ಟು ರೇಸ್ನಲ್ಲಿದ್ದಾರೆ. ಯಾವ ಸಮಯದಲ್ಲಿ ಏನು ನಿರ್ಧಾರ ತೆಗೆದುಕೊಳ್ಬೇಕು ಅನ್ನೋದು ಗೊತ್ತಿದೆ. ಹಿಂದೆ ನಡೆದ ಮಾತುಕತೆಯಂತೆ ಮುಂದುವರಿಯಿರಿ ಎನ್ನೋ ಸ್ಪಷ್ಟ ಸಂದೇಶ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸಕ್ಕೆ ಹೋದ್ರು, ವಾಪಸ್ ಬಂದಿದ್ದಾರೆ. ಹೋಗಿದ್ದು 4 MLC ಸೀಟ್ ವಿಚಾರಕ್ಕೆ ಮಾತಾಡಲಿಕ್ಕೆ. ಹೈಕಮಾಂಡ್ ನಾಯಕರ ಜೊತೆ ಮಹತ್ವದ ಚರ್ಚೆ ಮಾಡ್ತಾನೆ ಇರ್ತಾರೆ. ಆದರೂ ಸಿದ್ದರಾಮಯ್ಯ ಡಿಕೆಶಿ ಮಾತಿನಿಂದ ಏನೂ ಲಾಭ ಸಿಕ್ಕಿಲ್ಲ. ಇವರು ಹೋದ ಪುಟ್ಟ ಬಂದ ಪುಟ್ಟ, ಹೈಕಮಾಂಡ್ ಹಂಗೆ ವಾಪಸ್ ಕಳಿಸಿದೆ. ಬನ್ನಿ. ದೆಹಲಿಯಿಂದ ಬರಿಗೈಲಿ ಬಂದ ಸಿದ್ದರಾಮಯ್ಯ, ಕಾಂಗ್ರೆಸ್ನಲ್ಲಿ ಎಂಎಲ್ಸಿ ಆಗಲು ಪೈಪೋಟಿ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವು ಚರ್ಚೆಗೆ ಬಂದಿಲ್ಲ. ಸಂಪುಟ ವಿಸ್ತರಣೆಯು ಸದ್ಯಕ್ಕೆ ಬೇಡ ಎನ್ನುವ ಸೂಚನೆ. ಈ ರೀತಿ 2-3 ದಿನ ಸಿಎಂ ಮತ್ತು ಡಿಸಿಎಂ ಆದಿಯಾಗಿ ಪ್ರಮುಖ ನಾಯಕರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದರೂ ಬರೀ ಕೈಯಲ್ಲಿ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ದೆಹಲಿ ಭೇಟಿ ವೇಳೆ ಎಂಎಲ್ಸಿ ಚುನಾವಣೆ ಬಗ್ಗೆ ಅಂತೂ ಚರ್ಚೆಯಾಗಿದೆ. ಪಿ ಯೋಗೇಶ್ವರ್, ಪ್ರಕಾಶ್ ರಾಠೋಡ್, ಕೆಎಂ ತಿಪ್ಪೇಸ್ವಾಮಿ ಹಾಗೂ ಯುಬಿ ವೆಂಕಟೇಶ್ ಅವಧಿ ಮುಕ್ತಾಯವಾಗಿದ್ದಕ್ಕೆ ಪೈಪೋಟಿ ಶುರುವಾಗಿದೆ. ಒಕ್ಕಲಿಗ ಕೋಟಾದಲ್ಲಿ ಬಿಎಲ್ ಶಂಕರ್ ಫ್ರಂಟ್ ರನ್ನರ್ ಆಗಿದ್ದು ಅವರನ್ನೇ ಪರಿಷತ್ ಸಭಾಪತಿ ಮಾಡಲು ಸಿದ್ದರಾಮಯ್ಯ ಒಲವು ಹೊಂದಿದ್ದಾರೆ. ಮಂಡ್ಯ ಲೋಕಸಭೆ ಚುನಾವಣೆ ಸೋತಿದ್ದ ಸ್ಟಾರ್ ಚಂದ್ರು, ಡಿಕೆಶಿ ಆಪ್ತ ರಘುನಂದನ್ ರಾಮಣ್ಣ ಜೊತೆಗೆ ವಿನಯ್ ಕಾರ್ತಿಕ್, ಆರತಿ ಕೃಷ್ಣ ರೇಸ್ನಲ್ಲಿದ್ದಾರೆ. ಇನ್ನು ಹಿಂದುಳಿದ ವರ್ಗ ಕೋಟಾದಲ್ಲಿ ಸಿಎಸ್ ದ್ವಾರಕಾನಾಥ್, ಮಾಜಿ ಸಚಿವ ರೇವಣ್ಣ, ಕೆಪಿಸಿಸಿ ವಕ್ತಾರ ರಮೇಶ್ ಬಾಬು, ಮಾಜಿ ಸಂಸದ ವಿಎಸ್ ಉಗ್ರಪ್ಪ, ಪತ್ರಕರ್ತ ದಿನೇಶ್ ಅಮೀನ್ ಮಟ್ಟು ರೇಸ್ನಲ್ಲಿದ್ದಾರೆ. ಯಾವ ಸಮಯದಲ್ಲಿ ಏನು ನಿರ್ಧಾರ ತೆಗೆದುಕೊಳ್ಬೇಕು ಅನ್ನೋದು ಗೊತ್ತಿದೆ. ಹಿಂದೆ ನಡೆದ ಮಾತುಕತೆಯಂತೆ ಮುಂದುವರಿಯಿರಿ ಎನ್ನೋ ಸ್ಪಷ್ಟ ಸಂದೇಶ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ನೀಡಿದೆಯಂತೆ. ಬ್ಯೂರೋ ರಿಪೋರ್ಟ್. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸಕ್ಕೆ ಹೋದ್ರು, ವಾಪಸ್ ಬಂದಿದ್ದಾರೆ. ಹೋಗಿದ್ದು 4 MLC ಸೀಟ್ ವಿಚಾರಕ್ಕೆ ಮಾತಾಡಲಿಕ್ಕೆ. ಹೈಕಮಾಂಡ್ ನಾಯಕರ ಜೊತೆ ಮಹತ್ವದ ಚರ್ಚೆ ಮಾಡ್ತಾನೆ ಇರ್ತಾರೆ. ಆದರೂ ಸಿದ್ದರಾಮಯ್ಯ ಡಿಕೆಶಿ ಮಾತಿನಿಂದ ಏನೂ ಲಾಭ ಸಿಕ್ಕಿಲ್ಲ. ಇವರು ಹೋದ ಪುಟ್ಟ ಬಂದ ಪುಟ್ಟ, ಹೈಕಮಾಂಡ್ ಹಂಗೆ ವಾಪಸ್ ಕಳಿಸಿದೆ. ಬನ್ನಿ. ದೆಹಲಿಯಿಂದ ಬರಿಗೈಲಿ ಬಂದ ಸಿದ್ದರಾಮಯ್ಯ, ಕಾಂಗ್ರೆಸ್ನಲ್ಲಿ ಎಂಎಲ್ಸಿ ಆಗಲು ಪೈಪೋಟಿ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವು ಚರ್ಚೆಗೆ ಬಂದಿಲ್ಲ. ಸಂಪುಟ ವಿಸ್ತರಣೆಯು ಸದ್ಯಕ್ಕೆ ಬೇಡ ಎನ್ನುವ ಸೂಚನೆ. ಈ ರೀತಿ 2-3 ದಿನ ಸಿಎಂ ಮತ್ತು ಡಿಸಿಎಂ ಆದಿಯಾಗಿ ಪ್ರಮುಖ ನಾಯಕರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದರೂ ಬರೀ ಕೈಯಲ್ಲಿ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ದೆಹಲಿ ಭೇಟಿ ವೇಳೆ ಎಂಎಲ್ಸಿ ಚುನಾವಣೆ ಬಗ್ಗೆ ಅಂತೂ ಚರ್ಚೆಯಾಗಿದೆ. ಪಿ ಯೋಗೇಶ್ವರ್, ಪ್ರಕಾಶ್ ರಾಠೋಡ್, ಕೆಎಂ ತಿಪ್ಪೇಸ್ವಾಮಿ ಹಾಗೂ ಯುಬಿ ವೆಂಕಟೇಶ್ ಅವಧಿ ಮುಕ್ತಾಯವಾಗಿದ್ದಕ್ಕೆ ಪೈಪೋಟಿ ಶುರುವಾಗಿದೆ.
ಒಕ್ಕಲಿಗ ಕೋಟಾದಲ್ಲಿ ಬಿಎಲ್ ಶಂಕರ್ ಫ್ರಂಟ್ ರನ್ನರ್ ಆಗಿದ್ದು ಅವರನ್ನೇ ಪರಿಷತ್ ಸಭಾಪತಿ ಮಾಡಲು ಸಿದ್ದರಾಮಯ್ಯ ಒಲವು ಹೊಂದಿದ್ದಾರೆ. ಮಂಡ್ಯ ಲೋಕಸಭೆ ಚುನಾವಣೆ ಸೋತಿದ್ದ ಸ್ಟಾರ್ ಚಂದ್ರು, ಡಿಕೆಶಿ ಆಪ್ತ ರಘುನಂದನ್ ರಾಮಣ್ಣ ಜೊತೆಗೆ ವಿನಯ್ ಕಾರ್ತಿಕ್, ಆರತಿ ಕೃಷ್ಣ ರೇಸ್ನಲ್ಲಿದ್ದಾರೆ. ಇನ್ನು ಹಿಂದುಳಿದ ವರ್ಗ ಕೋಟಾದಲ್ಲಿ ಸಿಎಸ್ ದ್ವಾರಕಾನಾಥ್, ಮಾಜಿ ಸಚಿವ ರೇವಣ್ಣ, ಕೆಪಿಸಿಸಿ ವಕ್ತಾರ ರಮೇಶ್ ಬಾಬು, ಮಾಜಿ ಸಂಸದ ವಿಎಸ್ ಉಗ್ರಪ್ಪ, ಪತ್ರಕರ್ತ ದಿನೇಶ್ ಅಮೀನ್ ಮಟ್ಟು ರೇಸ್ನಲ್ಲಿದ್ದಾರೆ. ಯಾವ ಸಮಯದಲ್ಲಿ ಏನು ನಿರ್ಧಾರ ತೆಗೆದುಕೊಳ್ಬೇಕು ಅನ್ನೋದು ಗೊತ್ತಿದೆ. ಹಿಂದೆ